ಏನಿದೆ ರಾಜಕೀಯ ಜಾನುವಾರು ಸಾಕೋಳು ಹೇಳೋದು ನೋಡಿದ್ರೆ ಏನು ನಾನೇ ಕುತೀಚ್ಕೊಂಡು ನಾನು ಅನ್ಬೇಕು. ನಾನು ಮಾಡಿಷ್ಟೆಲ್ಲ ಮಾಡೀನಿ, ಅದು ಬೋಕ್ಲ ನಾ ಎಂತ ಮಾಡೋದು. ಅಯ್ಯೋ ಕೊಟ್ಟಿಗೆ ಹೋಗ್ಕೊಂಡ ಒಳ್ಳೋದು ಕರಿಯೋದು ನೋಡಿದ್ರೆ ಫಸ್ಟಿನ ದಿವಸ ಅಂತ ಆಯ್ತು. ಇವತ್ತು ಮಾತು ಅದನ್ನೇ ಹೇಳ್ತಾ ಇದೆ, ಕೊಟ್ಟಿಗೆಗೆ ಹೋದ್ರೆ ಕರಿಂದ ಜ್ಞಾನ ಆಗ್ತದಂತೆ. ಇರಬೇಕಿತ್ತು ಇಲ್ಲಿ ದನ ಮಾಡಿ ಸಾಕಾಗಲ್ಲ, ಯಾರು ಬೇಡ ಅಂದಿದ್ರ ಬರುವಂಗ ಮಾಡೋದು ಅಂದರೆ ನಾನು ಇಲ್ಲಿ ಎಲ್ಲ ಮಾಡ್ಕೊಂಡು ಸಂಸಾರ ತೂಸ್ಕೊಂಡು ಹೋಗಿದ್ದಲ್ದೆ ಮನೆಯಿಂದ ಬಿಟ್ಟು ಬೀಸ ಹೋಗ್ಕೊಂಡದೆ. ಈಗ ಬಂದ್ಕೊಂಡು ನಮ್ಗೆ ಹಾಗೆ ಹೇಳ್ತಾ ಹಾಲು ಮಾತ್ರ ಭಾಳ ಕಮ್ಮಿ ಆಗ್ಯದಲ್ಲ ನಗುಂಡ. ಅದಕ್ಕೆ ಹೊಟ್ಟಿಗೆ ಹಾಕೋಕ್ಕೆ ಜಾಸ್ತಿ ಮಾಡ್ಬೇಕಾ? ಹೊಟ್ಟಿಗೆ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಹಾಲು ಆತಿತ್ತೇನ? ಇಲ್ಲ ಸಣ್ಣಮ್ಮ, ಇನ್ನಂತ ಹಾಲಾಗೋದು ಮಾಸ್ಕಿಣ ದಿನ ಬಂತು. ಅದು ಇಷ್ಟು ದಿವಸ ಕೊಟ್ಟಿದ್ದೇ ಹೆಚ್ಚು, ಕೊರು ಹೋದ್ಮೇಲೂ ಎಂಥರಾಗಲಿ ಮನೆ ಖರ್ಚಿಗಾಗಷ್ಟಾದ್ರು ಕೊಡ್ತದಲ್ಲ. ಹ್ಞೂ ಕಣ, ಅದೇನೂ ಹೌದು ಗುಂಡ. ಮಾಸ್ಕಿನ ಮೇಲೆ ಕರಾವಿಗೆ ಎಂತ ಮಾಡೋದೇ ಮರಯ. ಎಂತ ಮಾಡೋದಂದ್ರೆ ಸಣ್ಣಮ್ಮ, ಒಂದು ದನನ ಎಮ್ಮೆನ ತರ್ಬೇಕಾಗ್ತದೆ, ಇಲ್ದಿದ್ರೆ ಮತ್ತೆ ಆಗಲ್ಲ. ಅದು ಒಂದು ಹೌದು ಮಾತ್ರ ಅಲ್ಲ. ಓ ಅತ್ತೆ, ನೀವು ಇಲ್ಲಿದ್ದೀರಾ? ಅಲ್ಲ ಅತ್ತೆ, ಗುಂಡೆ ಹೇಳ್ತಾನೆ ದನ ಏನು ಸದ್ಯದಲ್ಲೇ ಮಾಸ್ಕಿತದೆ ಅಂತ. ಆಮೇಲೆ ಕರಾವಿಗೆ ಎಂತ ಮಾಡೋದು? ಎಲ್ಲಾರು ಒಂದು ದನ ಆಗಲಿ ಎಮ್ಮೆ ಆಗಲಿ ತರ್ಬೋದಿತ್ತೇನೋ. ಪುಣಾತ್ಗಿತ್ತೆ ಸಾಕು, ಸ್ವಲ್ಪ ಸುಮ್ಮನಿರು. ಒಂದು ಸತಿ ಒಂದು ದನ ತಂದ್ಕೊಂಡು ನೀನು ಇದು ಮಾಡೋದೇ ಸಾಕು. ಇಲ್ಲೇ ಬಿಡ್ತೀಯ, ನಿನ್ನಷ್ಟಕ್ಕೆ ನೀ ಎತ್ಲಾಗಾರ ಹೋಗ್ತಿರ್ತೀಯ. ಇಲ್ಲಿ ಮಾಡೋರು ಯಾರ? ಎಮ್ಮೆ ತರೋದಂತೆ. ಎಮ್ಮೆ ಬೇಡ, ಎಂತೂ ಬೇಡ. ಇದು ಮಾಸ್ಕೊಂಡ್ರೆ ಇದು ಕೊಟ್ಟೆ ಹಾಲು ತಂದರೂ ಸೈ, ಅರ್ಧ 1 ಲೀಟ್ರ್ ದಿನಕ್ಕೆ ತಂದ್ರೆ ಸಾಕಾಗ್ತದೆ. ಏನೆಲ್ಲ ದನ ಕಟ್ಟಿ ಹಾಲು ಕರೆದೇ ಕರ ಉಣ್ತಾರ ಮನೆಯಲ್ಲೇ? ಇಲ್ದಿದ್ರೆ ಆಗೋದೇ ಇಲ್ಲ. ಹಂಗಲ್ಲ ಅತ್ತೆ, ಅದು ನಾನು ಹೇಳೋದು ಈಗ ಸ್ವಲ್ಪ 1 ಲೀಟ್ರಾರು ಕೊಡ್ತಾ ಇದ್ದೀವಿ, ಹೌದಾ ಹಾಲು? ಮನೆ ಖರ್ಚಿಗೆ ಎಷ್ಟು ಇದಾಗ್ತದೆ. ಈಗ ಅದು ಮಾಸ್ಕೊಂಡ ಮೇಲೆ ಹಾಲಲ್ಲಿ ಕೊಡೋಕ್ಕೂ ಆಗಲ್ಲ, ಅದರ ದುಡ್ಡು ಸಿಗೋದು ಹೋಗಲಿ. ನಾವು ಮತ್ತೆ ದುಡ್ಡು ಕೊಟ್ಟು ಹಾಲು ತಗೊಬರ್ಬೇಕು. ಮತ್ತು ಹಾಲು ಕೊಡಲ್ಲ ಅಂತ ದನಿಗೇನು ಹಿಂಡಿ ಹಾಕೋದೇನು ಬಿಡಂಗೇನಿಲ್ಲ, ಹಿಂಡಿನೂ ಹಾಕಬೇಕು. ಆವಾಗ ಖರ್ಚು ಇದಕ್ಕಿಂತ ಜಾಸ್ತಿನೇ ಆಗ್ತದೆ. ಹಂಗಾರೆ ಏನವ ನೀನೇ ಜ್ಞಾನ ಮಾಡು. ನಾ ಆ ಸತಿ ದನ ತರೋಷ್ಟೊತ್ತಿಗೂ ಹೇಳಿದ್ದೆ ನನ್ನ ಕೈಲಿ ಏನೂ ಆಗಲ್ಲ ಅಂತ. ನೀ ಅವಲಿ ಇಲ್ಲಿ ಹೋಗದೆ ಮನೆ ಬದೀನೇ ಇರ್ತೀಯ, ಒಂಚೂರು ಜವಾಬ್ದಾರಿ ತಗೋತೀಯ ಅನ್ನಂಗಿದ್ರೆ ತಗೋಬಾ. ತರಕ್ಕೆ ಅದು ಏನು ಈಗ ಮುಟ್ಟಂಗದ್ಯಾ? ಈಗ ಕಾಟು ದನಗಳು ಎಲ್ಲರೂ ಸಿಗ್ತವೆ, ಏನೊಂದು ಲೋಟ ಹಾಲು ಕೊಡೋದು ಕಷ್ಟ. ಅವನು ತಂದ್ಕೊಂಡು ಎಂತ ಮಾಡೋದು? ಇಲ್ಲ ಇಲ್ಲ, ನಾನು ಅದೇ ಯೋಚನೆ ಮಾಡ್ತಿದ್ದೀನಿ. ಒಂದು ಅಟ್ಲೀಸ್ಟ್ 2-3 ಲೀಟ್ರಾರು ಹಾಲು ಕೊಡಬೇಕು. ಹಾಗಿದ್ದು ಒಂದು ದನ ತಂದ್ಕೊಂಡ್ರೆ ನಮಗೊಂದು 1.5 ಲೀಟ್ರ್ ಸಾಕು. ಒಂದು ಹೊತ್ತಿಂದ ನಮಗೆ ಸಾಕಾಗ್ತದೆ, ಒಂದು ಹೊತ್ತಿಂದ ಪೇಟಿಗೆ ಕೊಡೋಕ್ಕಾಗ್ತದೆ. ಎಂಥವ್ರು ಹಿಂಗೆ ಸಣ್ಣ ಪುಟ್ಟ ಖರ್ಚಿಗಾಗ್ತದೆ ಅಂತ ನೋಡ. ಅಲ್ಲಿ ಈಗಲೇ ಹಾಲು ಕರಿಯೋದು ಪುಟ್ಟು ಬಿಟ್ಟಿಯ, ಗುಂಡು ಕರಿತಾ ಅದನ್ನೇ ದನ ಬೇಕು ಅಂತೀಯಪ್ಪ. ಅಂತ ಮಾಡ್ತೀಯ? ಯಾರಿಗೆ ದನ ಎಂತ ಸರಿತಾ? ಅಲ್ಲ, ಅದು ಈ ದನ ಮಾಸ್ಕೊಂತ ಬಂತಲ್ಲ, ಇನ್ನೊಂದು 2-3 ಲೀಟ್ರ್ ಕೊಡೋಂಥದ್ದು ಒಂದು ದನ ತರ್ಬೋದಿತ್ತೇನೋ ಅಂತ ಯೋಚನೆ ಮಾಡಿದೆ. ಸುಮ್ಮನೆ ಇರು, ದನ ಏನು ಮಾಸ್ಕೊಳಲ್ಲ ಈಗ. ಹಂಗೆ ಇನ್ನೊಂದು 4-5 ತಿಂಗಳಿಗೆ ಏನು ತೊಂದರೆ ಇಲ್ಲ, ಸ್ವಲ್ಪ ಕೊಡ್ತದೆ. ನಮ್ಮ ಮನೆಗಾಗಷ್ಟು ಕೊಟ್ಟರು ಸಾಕು. ಇನ್ನು ಕೊಡೋದನ್ನು ಪುಟ್ಟು ಬಿಟ್ಟರು ಸೈ, ಹಿಂಗೆ ಇಲ್ಲ ನಮ್ಮನೆ ದನ ಮಾಸ್ಕಿತ್ತು ಅಂತ ಹೇಳಿದ್ರು ಸೈ. ಅದಕ್ಕಂತ ನೀ ಮತ್ತೊಂದು ದನ ತರೋದು, ಆ ದನ ಸಾಕೋದು, ಅದ್ರ ಹಾಲು ಕೊಡೋದು, ಅದು ಮಾಸ್ಕೊಂತಪ್ಪ. ಆಮೇಲೆ ಮತ್ತೊಂದು ತತ್ತೀಯ? ಸುಮ್ಮನೆ ಇರು. ಇಲ್ಲದೆ ಹೋದ ಕೆಲಸ ಎಲ್ಲ ಮೈ ಮೇಲೆ ಎಳ್ಕೊಬೇಡ ಆತ. ಸುಮ್ಮನೆ ಇಲ್ಲದೆ ಹೋದ ಕೆಲಸ ಎಲ್ಲ ಮೈ ಮೇಲೆ ಎಳ್ಕೊತೀಯ, ಆಮೇಲೆ ನಂಗೆ ಅಲ್ಲಿ ನೋವು ಇಲ್ಲಿ ನೋವು ಅನ್ನೋಕ್ಕೆ ಶುರು ಮಾಡ್ತೀಯ. ಅಯ್ಯೋ ಮರ, ಇವಾಗೇಸ್ ನೀ ಹೇಳೋದು ನೋಡ್ರೆ ಪೂರ್ತಿ ಕೆಲಸ ಇದೇ ಮಾಡ್ತದೇನೋ ಅನ್ಬೇಕು. ಅದನ್ನಲ್ಲ ಮರಯ್ಯ, ಗುಂಡ ಮಾಡ್ತಾನಲ್ಲ, ಅರ್ಧಕ್ಕರ್ಧ ಕೆಲಸ ಅವನೇ ಮಾಡ್ತಾನೆ. ಅದು ಹಂಗೆ ಆಗಲ್ಲ ಅಮ್ಮ. ಏನು ಗುಂಡು ಎಷ್ಟೊತ್ತಿಗೂ ಮನೆಯಲ್ಲೇ ಇರ್ತಾನ? ಅವ ಇಲ್ದಿದ್ದಾಗ ಇದೇ ಮಾಡ್ಬೇಕಾ? ಮನೇಲಿರ್ತಿ ಎಲ್ಲಿಗೆ ಹೋಗ್ತಾನೆ? ಇಲ್ಲೇ ಇರ್ತೀನಿ ಇನ್ಮೇಲೆ ಅಂತ ಹೇಳಿದ್ದಲ್ಲ ಅಮ್ಮ. ಅಲ್ಲ ಅಮ್ಮ, ಅವನಿಗೆ ಹೊರಗಡೆ ಕೆಲಸ ಇರ್ತದೆ. ನಾನು ಈ ಸತಿ ದೋಟಿಗೆ ಒಂದು ಸಬ್ಸಿಡಿಲಿ ಕೊಡ್ತಾರಲ್ಲ, ಅದಕ್ಕೆ ಅಪ್ಲಿಕೇಶನ್ ಕೊಟ್ಟೀನಿ. ದೋಟಿ ತಂದ್ಕೊಂಡು ನಾನು ಗುಂಡನೇ ಸಾಧಾರಣಕ್ಕೆ ಔಷಧಿ ಎಲ್ಲ ಕಡೆ ಹೊಡಿಬೇಕು ಅಂತ ಅಂದ್ಕೊಂಡಿವಿ. ಅವನಿಗೆ ಫುಲ್ ಹೊರಗಡೆ ಕೆಲಸ ಇರ್ತದೆ. ಈಗ ಅವಾಗ ಮನೇಲಿ ಮಾಡೋದ್ಯಾರು? ನೀನು ಮಾಡ್ತೀಯಾ? ಅವಳಿಗೆ ಇನ್ನೊಂದು 2 ತಿಂಗಳಾರು ರೆಸ್ಟ್ ತೊಗೊಬೇಕು ಅಂತ ಅವ್ರ ಅಮ್ಮ ಮತ್ತೆ ಹೇಳಿ ಕಳ್ಸ್ಯಾರೆ.
ಇವಳು ನೋಡಿದ್ರೆ ದನ ತರದಂತೆ. ಸುಮ್ಮನಿರು ಸರಿತಾ ನೀನು. ದನಗಿನ ತಂದು ಏನು ನೀನೇನು ದನ ಸಾಕಿ ಡೈರಿಗೆ ಹಾಲು ಹಾಕಿ ಅದೇ ಉದ್ಯೋಗ ಮಾಡಬೇಕು ಅಂತ ಮಾಡ್ಕೊಂಡಿಯೇ ಹೆಂಗೆ? ಸದ್ಯಕ್ಕೆ ನಾನು ಹಾಗೇನು ಯೋಚನೆ ಮಾಡಲಾ, ಆದರೂ ಒಂದು ದನ ಮನೇಲಿದ್ರೆ ಏನು ತೊಂದರೆ? ಹೇಳಿದ ಮಾತು ಸ್ವಲ್ಪ ಕೇಳು ಸರಿತಾ. ಈ ದನ ಸದ್ಯಕ್ಕೆ ಮಾಸ್ಕೊಳಲ್ಲ, ಅದು ಮಾಸ್ಕೊಂಡು ಕಾಲಕ್ಕೆ ನೋಡ್ಕೊಳೋಣ ಬೇಕಾರೆ. ಅದೇನು ಕೆಲಸದ ರಾವೋ ನಿನಗೆ ದೇವ್ರೆ. ಕೆಲಸ ಮಾಡಿದ ಮನಸ್ಸು ಏನು ಹಾಳಾಗಲ್ಲ. ನೀನು ಹೇಳೋದು ನೋಡಿದ್ರೆ ವಾಗೇಶ, ಏನು ಈಗ ಕೆಲಸ ಮಾಡಿದೆ ಇನ್ಯಾವ ಕೆಲಸ ಮಾಡೋದ? ಕೆಲಸ ಮಾಡೋ ಪ್ರಾಯನೇ ನಿಮ್ದು. ನೀನು ಮಾಡಬೇಡ, ಮಾಡೋರಿಗೂ ಬಿಡಬೇಡ. ಅಲ್ಲ ಅಮ್ಮ, ಪ್ರಾಯ ಅದೇ ಅಂತ ಹೇಳಿ 24 ಗಂಟೆ ಮಾಡ್ತಾನೇ ಇರೋದ? ಒಂದು ರೆಸ್ಟ್ ತಗೊಳೋದು ಬೇಡ? ಯಾರು ಬೇಡ ಅಂತ ಹೇಳಾರ ಮರಯ್ಯ ನಿನ್ನ ಹೆಂಡತಿಗೆ? ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಅಂತಾರೆ ಅಷ್ಟೇ ಅಲ್ಲ. ಬೇರೆ ಅಂತಾರೆ, ಎಷ್ಟೊತ್ತಿಗೆ ಕರಿತಿರ್ತಾರೆ ಕೆಲವ್ರ ಮನೇಲೆಲ್ಲ, ಅದನ್ನು ಮಾಡು ಇದನ್ನು ಮಾಡು ಅಂತಾರೆ. ನಮ್ಮನೇಲಿ ಏನಾರು ಹಂಗೆ ಅದು ಮಾಡಿದ್ದು ಬಿಟ್ಟಿದ್ದ. ನೀನು ಹೇಳೋದು ನೋಡಿದ್ರೆ ಪೂರ್ತಿ ಅದೇ ಮಾಡ್ತದೆ ಅನ್ನೋ ಅನ್ಬೇಕು. ನಾನು ಎಷ್ಟು ಸತಿ ಹೇಳ್ತೀನಿ, ನಾವು ಅತ್ತೆ ಸೊಸೆ ಮಾತಾಡ್ತಿರ್ಬೇಕಾದ್ರೆ ನೀವು ಮಧ್ಯೆ ಬಂದು ಬಾಯಿ ಹಾಕ್ಬೇಡಿ ಅಂತ. ಅದು ಎಂಥದೇ ಆದರೂ ನೀವು ಏನೇ ಹೇಳಿದ್ರು ನಾನು ಹೇಳ್ಕೊಟ್ಟೆ ಹೇಳಿದ್ದು ಅಂತ ಆಗ್ತದೆ. ಪುಣ್ಯಕ್ಕೆ ಅವ್ರಿಗೊಂದು ಹೇಳಲ್ಲ ಹಂಗಷ್ಟೇ. ನಾಳೆಯಿಂದ ಅದನ್ನು ಶುರು ಮಾಡ್ಕಿತಾರೆ ಗೊತ್ತಾ. ಕೆಲಸ ಮಾಡೋದು ನನಗೆ ಬೇಜಾರಿಲ್ಲ, ನಿಮ್ಗೆ ಯಾಕೆ ಬೇಜಾರಾಗಬೇಕು? ನೋಡು, ಸುಮ್ಮನೆ ಇರು. ನೀನು ಇಲ್ಲದೆ ಹೋದ ಕೆಲಸ ಎಲ್ಲ ಮೈ ಮೇಲೆ ಎಳ್ಕೊಬೇಡ. ಆಮೇಲೆ ದನ ತರದ್ದೇ ಇದ್ದರೂ ಒಂದು ಪಕ್ಷ ಇದಕ್ಕೆ ಇಂಜೆಕ್ಷನ್ ಕೊಡ್ಸಿದ್ರೆ ಗಬ್ಬ ಆಗ್ತದೆ. ಗಬ್ಬ ಆದಮೇಲೆ ಇದರದ್ದೇ ಹಾಲು ಕರಿಯೋಣ, ಬೇರೆ ದನ ತಂದ್ಕೊಳೋದು ಬೇಡ. ಇಲ್ದೇರು ಕೊಟ್ಟೆ ಹಾಲು ತಂದ್ಕೊಂಡ್ರೆ ಸೈ. ದನಿನ ರೇಟ್ ಕೇಳಿಯೇ ನೀನು ಎಷ್ಟದೆ ಅಂತ? ಅದಾರು ಹೆಂಗಾರು ಹೊಂದಿಸ್ಬೋದು ಅಂತ ಮಾಡೋಣ. ಮಳೆಗಾಲದಲ್ಲಿ ಗುಂಡು ಮನೆ ಬದಿ ಇರಲ್ಲ, ನಾನು ಅವ ತೋಟಕ್ಕೆ ಹೋಗ್ತಿರ್ತೀವಿ. ಇಲ್ಲಿ ಮನೆ ಹತ್ರ ಒಬ್ಬಳೇ ಎಂತ ಮಾಡ್ತೀಯ? ಎಷ್ಟಾಗ್ತದೋ ಅಷ್ಟು ಕೆಲಸ ಕಡಿಮೆ ಮಾಡ್ಕಿನದು ಬಿಟ್ಟು. ಅದು ಅಲ್ಲದೆ ಮಳೆಗಾಲದಲ್ಲಿ ನಂಗಾಗಲಿ ಗುಂಡುಗಾಗಲಿ ಪೇಟಿಗೆ ಹೋತ ಕೂರೋಕ್ಕಾಗಲ್ಲ. ಇಲ್ಲಿ ತೋಟದಲ್ಲಿ ಕೆಲಸ ಮಾಡಿ ಬಂದೇ ಸುಸ್ತಾಗಿರ್ತದೆ. ಮತ್ತು ಯಾರು ಮಳೆಗಾಲದಲ್ಲಿ ಹೋಗ್ತಾರೆ? ಯಾರ ಹತ್ರ ದೈನ ಅಂತೀಯ? ಒಂಚೂರು ನಮ್ಮ ಹಾಲು ತೊಗೊಂಡೋಗಿ ಕೊಡಿ ಅಂಥೇಳಿ ಯಾರ ಹತ್ರನವ್ರು ಹೇಳೋಕ್ಕಾಗ್ತದ? ಸುಮ್ಮನಿರು. ಈಗ ಹೆಂಗದೆಯೋ ಹಾಗೆ ನಡ್ಕೊಂಡು ಹೋಗಿಬಿಡ್ಲಿ ಮನೆ. ಹೆಂಗದೆಯೋ ಹಾಗೆ ನಡ್ಕೊಂಡು ಹೋಗಲಿ ಅಂದರೆ ದಿನದ ಖರ್ಚಿಗೆ ಏನು ಮಾಡೋದು? ಹಾಲಿಗೆ 1 ಲೀಟ್ರ್ ಕೊಡ್ತಿರೋದು, ದನಿಗೆ ಹಿಂಡಿ ತರಬೇಕು. ಅದಕ್ಕೆ ಎಲ್ಲಿಗೆ ಹೋಗ್ತೀರಿ? ಅದಕ್ಕೇನೋ ಒಂದು ವ್ಯವಸ್ಥೆ ಮಾಡ್ತೀನಿ ನಾನು. ನೀನು ಎಂತಕ್ಕೆ ತಲೆ ಕೆಡ್ಸ್ಕೊತೀಯ? ಹೇಳಿದ ನೆನ್ಪಿಟ್ಕ ನೋಡು. ಎಷ್ಟಾಗ್ತದೋ ಅಷ್ಟು ಕೆಲಸ ಕಡಿಮೆ ಮಾಡ್ಕ್ಯ, ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡ. ಇದು ನೋಡು, ಹೇಳಕ್ಕೆ ಮರ್ತೇ ಹೋಗಿದೆ. ಅತ್ತೆ ಫೋನ್ ಮಾಡಿದರು. ನಿನ್ನ ಮೊಬೈಲಿಗೆ ತುಂಬ ಸರಿ ಮಾಡಿದ್ರಂತೆ, ನೀನು ರಿಸೀವ್ ಮಾಡಲಂತೆ. ಈ ಥರ ಮಾಡ್ತೀಯ ನೀನು. ಬರೀ ಕೆಲಸ ಕೊಟ್ಟಿಗೆ ಮನೆ ಅಂತಲೇ ಇರ್ತೀಯ. ಸ್ವಲ್ಪ ಅವ್ರ ಜೊತೆನೂ ಎಲ್ಲ ಟೈಮ್ ಸ್ಪೆಂಡ್ ಮಾಡು. ಇನ್ನು ಯಾವ ಥರದಲ್ಲೂ ನಂಗೆ ಹೇಳೋಕ್ಕೆ ಗೊತ್ತಾಗಲ್ಲ ಮರತಿ. ಹೇಳಷ್ಟೆಲ್ಲ ಹೇಳಾಗ್ಯದ ನಿನಗೆ. ಫಸ್ಟಿಗೆ ಹೋಗಿ ಅತ್ತಿಗೊಂದು ಫೋನ್ ಮಾಡು, ಹೇಳ್ತೀನಿ. ಪಾಪ ಅವ್ರು ಎಷ್ಟು ಗಾಬರಿ ಆಗ್ಯಾರೇನ. ಹೌದು, ಅಮ್ಮಗೂ ಮಾಡಬೇಕು, ಪೂರ್ವಿತಿಗೂ ಮಾಡಬೇಕು. ಅಮ್ಮಂತೂ ವಾರ್ನ್ ಮಾಡೇ ಕಳಿಸಿತ್ತು, ದಿನಾನು ಫೋನ್ ಮಾಡು ಅಂತ. ನಾ ಬೆಳಿಗ್ಗೆ ಮಾಡಿದ್ದೆ, ದಿನ ಮಧ್ಯಾಹ್ನ ಒಂದು ಸತಿ ಮಾಡ್ತಿದ್ದೆ. ಇವತ್ತು ಮಾಡಲ, ಪಾಪ ಎಷ್ಟು ಗಾಬರಿ ಆತೇನ.